ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ನ್ಯಾಯಾಲಯದ ಆವರಣದಲ್ಲಿ ಹುತಾತ್ಮ ದಿನದ ಪ್ರಯುಕ್ತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಹಾರ ಹಾಕಿ ಮೌನಾಚರಣೆ ಮಾಡುವುದರ ಮೂಲಕ ಹುತಾತ್ಮರ ದಿನಾಚರಣೆ ನಡೆಸಿದರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರುಗಳಾದ ಸಂದೀಪ್ ಎಸ್ ರೆಡ್ಡಿ, ಶಿವಕುಮಾರ್, ಶ್ರೀನಿವಾಸ್ ಕೆಆರ್, ಕುಮಾರಿ ರಂಜಿತಾ ಜಿಬಿ, ವಕೀಲರುಗಳು, ನ್ಯಾಯಾಲಯದ ಸಿಬ್ಬಂದಿಗಳು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಮೊದಲಿಗೆ ನಾವು ಹುತಾತ್ಮರ ದಿನಾಚರಣೆ ಆಗಿದೆ. ಈ ಹುತಾತ್ಮರ ದಿನಾಚರಣೆ ಎಂದು ನಾವು ಮಹಾತ್ಮ ಗಾಂಧೀಜಿಯವರನ್ನ ಸ್ಮರಣೆ ಮಾಡ್ತೀವಿ. ಅವರು ಹುತಾತ್ಮರಾದ ದಿನ. ಮಹಾತ್ಮ ಗಾಂಧಿಯವರು ನಮ್ಗೆಲ್ರಿಗೂ ಗೊತ್ತಿರೋ ಥರ ನಮ್ಮ ದೇಶ ಕಂಡಂತಹ ಒಬ್ಬ ವಿಶಿಷ್ಟ ವ್ಯಕ್ತಿ ಮತ್ತು ಸರ್ವಶ್ರೇಷ್ಠ ವಕೀಲರಲ್ಲಿ ಒಬ್ಬರಾಗಿದೆ. ಯಾಕೆಂದ್ರೆ ಮಹಾತ್ಮ ಗಾಂಧಿಯವ್ರನ್ನ ಎಲ್ಲರೂ ಹೇಳೋದ್ರ ಪ್ರಕಾರ ನಮ್ಮ ದೇಶಕ್ಕೆ ವಕೀಲರಾಗಿದ್ರು. ಮತ್ತೆ ಸ್ವತಂತ್ರ ಚಳುವಳಿ ಸಂಗ್ರಾಮದಲ್ಲಿ ಅವರು ದೇಶದ ಕೋರ್ಟ್ಗಳ ಹೊರಗಡೆ ಅವರು ವಕೀಲಗಿರಿನ ಮಾಡ್ತಾ ಇದ್ರು ಅಂತಂದ್ಬಿಟ್ಟು ನಮ್ಮ ಸಂಸ್ಕೃತಿಯಲ್ಲಿ ಮತ್ತೆ ನಮ್ಮ ನಡವಳಿಕೆಯಲ್ಲಿ ನಾವು ರೂಢಿಯಲ್ಲಿ ಇಟ್ಕೊಂಡಿದ್ದೀವಿ. ಮತ್ತೆ ಮಹಾತ್ಮ ಗಾಂಧಿಯವರ ಈ ಒಂದು ಅವರ ಹುತಾತ್ಮರಾದ ದಿನ ಇವತ್ತು. ಮಹಾತ್ಮ ಗಾಂಧೀಜಿಯವರ ಹುತಾತ್ಮರಾದಂಥ ದಿವಸ ನಾವು ದೇಶವೆಲ್ಲ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರು ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ನೇಷನ್. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ವಕೀಲರಾಗಿ ಸುಮಾರು ಅವಾಗ ಸ್ವಾತಂತ್ರ್ಯ ಸಂಗ್ರಾಮ ಸುಮಾರು 80ರಷ್ಟು ವಕೀಲರುಗಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಪ್ರಮುಖರು ನಮ್ಮ ಮಹಾತ್ಮ ಗಾಂಧಿಯವರು, ರಾಜೇಂದ್ರ ಪ್ರಸಾದ್ ಅವರು, ಆಮೇಲೆ ನೆಹರು ಅವರು ಮತ್ತು ಇವರೆಲ್ಲ ಅಂಬೇಡ್ಕರ್ ಅವರೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದವರು. ಅವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಬ್ರಿಟಿಷ್ನವ್ರ ಕಾಲದಲ್ಲಿ ಅವರು ಹೋರಾಡಿ ಅಹಿಂಸಾ ಮಾರ್ಗದ ಮೂಲಕ ಸ್ವಾತಂತ್ರ್ಯ ತಂದುಕೊಟ್ಟವರು ಮಹಾತ್ಮ ಗಾಂಧೀಜಿಯವರು. ಅವರು ಹುತಾತ್ಮ ದಿವಸ ಅವ್ರು ನೆನೆಸ್ಕೋಬೇಕಾದ ಕರ್ತವ್ಯ ನಮ್ಮದು. ನಾವು ದೇಶದ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ನಮ್ಮ ಸ್ವಂತದ ಬಗ್ಗೆ ಚಿಂತನೆ ಮಾಡ್ಬೋದು, ದೇಶದ ಬಗ್ಗೆ ಚಿಂತನೆ ಮಾಡುವ. ಆ ಕಾಲದಲ್ಲಿ ಅವರು ಕಷ್ಟಪಟ್ಟು ಬಟ್ಟೆ ಹಾಕೊಂಡ್ಮೇಲೆ ಅವರು ಸ್ವಾತಂತ್ರ್ಯ ಸಂಗ್ರಾಮ ಭಾಗವಹಿಸಿರೋರು. ಅವರು ಎಲ್ಲ ಆಫ್ರಿಕಾ ಖಂಡಕ್ಕೆ ಮತ್ತು ಎಲ್ಲ ಕಡೆ ಹೋಗಿ ಅವರು ಇದಾಗಿದ್ದು. ಅದಕ್ಕೋಸ್ಕರ ನಾವು ಎಲ್ಲರೂ ಕೂಡ ಅವ್ರನ್ನ ನಮನ ಮಾಡೋಣ, ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಣ ಅಂತ ಅಂದ್ಬಿಟ್ಟು ನಾನು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಮಹಾತ್ಮ ಗಾಂಧೀಜಿಯವರ ಹುತಾತ್ಮರಾದ ದಿನ. ಮಹಾತ್ಮ ಗಾಂಧೀಜಿಯವರು ಪ್ರಪಂಚದ ವ್ಯಕ್ತಿ. ಅವರು ಭಾರತಕ್ಕಷ್ಟೇ ಸೀಮಿತ ಇರಲಿಲ್ಲ. ಅವರ ಒಂದು ಯೋಜನೆಗಳು ಮತ್ತು ಆಲೋಚನೆ ಜಗತ್ತನ್ನ ಶಾಂತಿಯುತವಾಗಿ ನಾವು ಆಳ್ವಿಕೆ ಮಾಡ್ಕೋಬೇಕು, ನಮ್ಮ ಎಲ್ಲ ಆಂಶಗಳನ್ನ ಮತ್ತೆ ನಮ್ಮ ಏನು ಸಮಸ್ಯೆಗಳಿದೆ ಅದನ್ನೆಲ್ಲ ಶಾಂತಿಯುತವಾಗಿ ಬಗೆಹರಿಸ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ದಂಥ ವ್ಯಕ್ತಿ. ಹಾಗಾಗಿ ಜಗತ್ತೆಲ್ಲರೂ ಅವ್ರನ್ನ ಒಪ್ಕೊಂಡ್ರು. ಅವರು ಸೌತ್ ಆಫ್ರಿಕಾದಲ್ಲಿ ಕರಿಯರು ಮತ್ತು ಬಿಳಿಯರ ವಿರುದ್ಧ ಇದ್ದಂತಹ ಒಂದು ಸಮಸ್ಯೆನ ಅಲ್ಲೂ ಹೋಗಿ ಶಾಂತಿಯುತವಾಗಿ ಅದನ್ನು ಬಗೆಹರಿಸಿ ಬಂದಂಥ ವ್ಯಕ್ತಿ. ಭಾರತ ದೇಶದಲ್ಲಿ ಬ್ರಿಟಿಷ್ನವರು ನಮ್ಮ ಒಂದು ವ್ಯಾಪಾರ ವಹಿವಾಟಿಗಾಗಿ ಬಂದು ನಮ್ಮಲ್ಲಿರ್ತಕ್ಕಂಥ ಒಡಕನ್ನು ಉಪಯೋಗಿಸ್ಕೊಂಡು ನಮ್ಮ ದೇಶದ ಸಾರ್ವಭೌಮತ್ವವನ್ನು ಅವ್ರ ಕೈ ಇಟ್ಕೊಂಡ್ಬಿಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಒಂದು ಗುಂಪು ಯುದ್ಧ ಮಾಡಿ ಅವ್ರ ವಿರುದ್ಧ ಹೋರಾಟ ಮಾಡಿ ಸ್ಟ್ರಗಲ್ ಮಾಡಿ ನಾವು ಸ್ವತಂತ್ರ ತಗೋಬೇಕು ಅನ್ನೋದಾದ್ರೆ, ಗಾಂಧೀಜಿಯವರು ಶಾಂತಿಯುತವಾಗಿ ಅವ್ರನ್ನ ಮಾನಸಿಕವಾಗಿ ಕಟ್ಟಾಕಿ ಅವರಿಂದ ನಾವು ಸ್ವತಂತ್ರ ತಂದ್ಕೋಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದರು. ಪ್ರಸಕ್ತ ಪರಿಸ್ಥಿತಿಗೆ ನಾವು ಯೋಚನೆ ಮಾಡೋದಾದ್ರೆ ಜಗತ್ತಿನ ಎಲ್ಲಾ ದೇಶಗಳು ಈಗ ಸ್ಟ್ರಗಲ್ ಮಾಡ್ಲಿಕ್ಕೆ ಹೋರಾಟ ಮಾಡ್ತೇವೆ. ಬಾಂಬ್ಗಳನ್ನ ಇಟ್ಕೊಂಡು ನನ್ನ ಹತ್ರ ಅಷ್ಟಿದೆ, ನನ್ನ ಹತ್ರ ಇಷ್ಟಿದೆ ಅಂತ ಹೇಳಿ 2 ಜನ ಬಾಂಬು, ನಾನು ಅವ್ರ ಮೇಲೆ ಹಾಕ್ತೀನಿ, ನಾನು ಇವ್ರ ಮೇಲೆ ಹಾಕ್ತೀನಿ ಅನ್ನೋ ಒಂದು ಇವತ್ತಿನ ಪರಿಸ್ಥಿತಿಗೂ ಕೂಡ ಗಾಂಧೀಜಿಯವರು ಅವತ್ತಿನ
ಆಲೋಚನೆ ಯೋಜನೆ ಪ್ರಸ್ತುತ ಅನಿಸ್ತದೆ. ಅದ್ರ ಜೊತೆಗೆ ಇವತ್ತು ನಾವೆಲ್ಲ ಹೇಳ್ತಿದ್ದೀವಿ, ಬ್ರಿಟಿಷರು ನಮ್ಮಲ್ಲಿಂದ ಕಚ್ಚಾ ವಸ್ತು ತಗೊಂಡೋಗಿ ಸಿದ್ಧ ವಸ್ತು ತಂದು ನಮ್ಮಲ್ಲಿಂದ ಹಣ ವಸೂಲಿ ಮಾಡಿಕೊಂಡು ಅವ್ರ ದೇಶಕ್ಕೆ ಸಂಪತ್ತನ್ನ ಸಾಗಿಸ್ತಿದ್ರು. ಆ ಕಾಲದಲ್ಲಿ ನಾನೇ ನೂಲು ತೆಗೆದು, ನಾನೇ ಬಟ್ಟೆ ನೇಯ್ಕೊಂಡು, ನಾನೇ ಹಾಕೋತೀನಿ, ಸ್ವದೇಶಿ ವಸ್ತುಗಳಿಗೆ ಪ್ರೇರಣೆ ಕೊಡ್ತೀನಿ ಅಂತ ಒಂದು ಭಾವನೆ ಇಟ್ಕೊಂಡವ್ರು. ಇವತ್ತು ನಾವು ಅದನ್ನ ಪಾಲನೆ ಮಾಡಕ್ ಹೊಂಟಿದ್ದೀವಿ. ಸ್ವದೇಶಿ ವಸ್ತುಗಳನ್ನು ಬಳಸಿ ನಮ್ಮ ದೇಶದಲ್ಲಿ ವ್ಯಾಪಾರ ವಹಿವಾಟು ಜಾಸ್ತಿ ಆಗಲಿ, ನಮ್ಮ ದೇಶಕ್ಕೆ ಲಾಭ ಬರಲಿ, ಟ್ಯಾಕ್ಸ್ ನಮ್ಮಲ್ಲೇ ಉಳ್ಕೊಳ್ಳಿ ಅನ್ನೋ ಭಾವನೆ ನಾವೀಗೇನು ಅವರು ಹೋಗಿ ಇಷ್ಟೆಲ್ಲ ವರ್ಷ 150-60 ವರ್ಷ ಆದರೂ 175 ವರ್ಷ ಆದರೂ ಕೂಡ ಇವತ್ತು ಕೂಡ ನಾವು ಅವರ ಥಾಟ್ಸ್ನ ಇವತ್ತು ಪ್ರಸ್ತುತ ಇದೆ ಅದು. ಹಾಗಾಗಿ ಅವರ ಆಲೋಚನೆಗಳು 100 ವರ್ಷ 200 ವರ್ಷ ಮುಂದಿನ ಒಂದು ಆಲೋಚನೆ ಇತ್ತು, ಅವರ ಬುದ್ಧಿಮಟ್ಟ ಅಷ್ಟಿತ್ತು. ಹಾಗಾಗಿ ಅವ್ರು ಇಂದಿಗೂ ಕೂಡ ಪ್ರಸ್ತುತ, ಅವರ ಒಂದು ಆಲೋಚನೆಗಳು ನಾವು ಇಂದಿಗೂ ಕೂಡ ನಾವು ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಅವರು ನಮ್ಗೆಲ್ಲರಿಗೂ ಮಾದರಿಯಾಗಿ ಬದುಕಿರುವಂಥವ್ರು. ಅವ್ರನ್ನ ನಾವೆಲ್ಲರೂ ಮಾದರಿಯಾಗಿ ತಗೊಂಡು ಆ ಉದ್ದೇಶದಿಂದಲೇ ಅವ್ರನ್ನ ಫಾದರ್ ಆಫ್ ದಿ ನೇಷನ್, ರಾಷ್ಟ್ರಪಿತ ಅಂತ ಕರೆದ್ರು. ಹಾಗಾಗಿ ಎಲ್ಲರೂ ಕೂಡ ಅವ್ರನ್ನ ಸ್ಮರಿಸ್ತಾ ಅವರ ಆಲೋಚನೆಗಳನ್ನ ಮತ್ತು ಅವರ ಒಂದು ಯೋಜನೆಗಳನ್ನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ನಮ್ಮ ನ್ಯಾಯಾಂಗ ಇಲಾಖೆ ವಕೀಲರ ಸಂಘ ಮಾಗಡಿ ಇಲ್ಲಿ ಸಣ್ಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕಾಗಿ ಅವರ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಈ ದೇಶವನ್ನು ಒಗ್ಗೂಡಿಸುವಲ್ಲಿ ಅವರ ಗುರುತರವಾದಂತಹ ಒಂದು ಪಾತ್ರ ಇದೆ. ಹರಿದು ಹಂಚಿ ಹೋಗಿದ್ದಂತಹ ಈ ಭಾರತವನ್ನು ಒಗ್ಗೂಡಿಸುತ್ತಾ ವಿವಿಧ ಜನಾಂಗ, ವಿವಿಧ ಜಾತಿ, ಧರ್ಮ ಇತ್ಯಾದಿ ಹೆಸರುಗಳಲ್ಲಿ ಹರಿದು ಹೋಗಿದ್ದಂತಹ ಈ ಭಾರತವನ್ನು ಒಗ್ಗೂಡಿಸುವಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ ಬಹಳ ಮುಖ್ಯವಾದದ್ದು. ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಗಾಂಧಿವಾದವನ್ನು ಹುಟ್ಟಾಕಿದ್ದಂಥವರು. ಗಾಂಧೀಜಿಯವರು ಸ್ವಾತಂತ್ರ್ಯವನ್ನ ಕಾನೂನಿನ ಚೌಕಟ್ಟಿನ ಒಳಗಡೆ ಯಾವ ರೀತಿ ಹೋರಾಟ ಮಾಡಿ ಪಡ್ಕೋಬೇಕು ಅನ್ನೋದನ್ನ ಇಡೀ ಭಾರತ ಜನಕ್ಕೆ ತಿಳಿಸ್ಕೊಟ್ಟಂಥವ್ರು. ಫಾರ್ ಎಕ್ಸಾಂಪಲ್, ಕಾನೂನಿನ ಚೌಕಟ್ಟಿನ ಒಳಗಡೆ ಹೇಗೆ ಅವರು ಹೋರಾಟ ಮಾಡೋದಕ್ಕೆ ಅವಕಾಶ ಹೇಳ್ಕೊಟ್ರು ಅನ್ನೋದ್ರ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ, ಕಾನೂನು ವಿರುದ್ಧವಾಗಿ ಹೋರಾಟ ಮಾಡಿದ್ರೆ ಬ್ರಿಟಿಷ್ನವರು ಹೊಡಿತಾರೆ, ಅವರು ಜೈಲಿಗೆ ಹಾಕ್ತಾರೆ, ಮತ್ತೊಂದು ಮಾಡ್ತಾರೆ. ಕಾನೂನಿನ ಒಳಗಡೆನೆ ಹೇಗೆ ಬ್ರಿಟಿಷ್ ಅಧಿಕಾರಿಗಳು ಒಂದು ದಿನಸಿ ತಗೊಳ್ಳೋದಕ್ಕಂತ ಬಂದಾಗ ಅವ್ರನ್ನ ಕೈ ಮುಗಿದು ದಯಮಾಡಿ ನೀವು ನಮಗೆ ಸ್ವಾತಂತ್ರ್ಯ ಕೊಡಿ ಅಂತ ಕೇಳ್ಕೊಳ್ಳುವಂಥದ್ದು, ಅಹಿಂಸಾತ್ಮಕವಾಗಿ ಹೋರಾಟಗಳನ್ನು ರೂಪಿಸುವಂಥದ್ದು ಅವರಿಗೆ ಮನಸ್ಸಿಗೆ ಬರಬೇಕು. ನಾವು ಭಾರತವನ್ನು ಬಿಟ್ಟು ಹೋಗ್ಬೇಕು ಅನ್ನುವಂಥ ಮನಸ್ಸಿಗೆ ಅವರಿಗೆ ಬರುವ ರೀತಿಯಲ್ಲಿ ಹಿಂಸೆಯನ್ನು ಹೊರತುಪಡಿಸಾಗಿ ಅಹಿಂಸಾತ್ಮಕವಾಗಿ ಹೋರಾಟವನ್ನು ರೂಪಿಸಿ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಂತಹ ಮಹಾತ್ಮ ಗಾಂಧೀಜಿ ಅವರು ಇಂದಿಗೂ ಎಂದೆಂದಿಗೂ ಅಮರರಾಗಿರುತ್ತಾರೆ ಎನ್ನುವ ಮೂಲಕ ನನ್ನ ಈ 2 ಮಾತುಗಳನ್ನ ಮುಗಿಸ್ತೇನೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.